ನಮಸ್ಕಾರ. ಜಿ.ಕೆ. ಮಂಜುನಾಥ್, ಪಿ.ಎಂ.ಟಿ.ವಿ ಸಂಪಾದಕರು. ಸ್ನೇಹಿತರೆ, ಒಂದು ವಿಶೇಷ ಕಾರ್ಯಕ್ರಮದ ಬಗ್ಗೆ 2 ನಿಮಿಷ ತಮ್ಮ ಮುಂದೆ ಒಂದು ವಿಶೇಷ ಕಾರ್ಯಕ್ರಮದ ಕುರಿತಾಗಿ ಪಿ.ಎಂ.ಟಿ.ವಿ ಕರ್ನಾಟಕದಲ್ಲಿ ಇವತ್ತು ತಮ್ಮ ಮುಂದೆಯನ್ನ ತರ್ತಾ ಇದೀವಿ. ಸ್ನೇಹಿತರೆ, ಇವತ್ತು ರಾಜಕಾರಣದ ಬಗ್ಗೆ, ಸಮಾಜದ ಬಗ್ಗೆ, ಅಧಿಕಾರಿಗಳ ಬಗ್ಗೆ, ಎಲ್ಲದರ ಬಗ್ಗೆನೂ ತಮಗೆ ಸವಿಸ್ತಾರವಾಗಿ ಪಿ.ಎಂ.ಟಿ.ವಿ ಕರ್ನಾಟಕದ ಮುಖಾಂತರ ತಮಗೆ ನಾವು ನೀಡ್ತಾ ಬರ್ತಾ ಇದ್ವಿ. ತಮ್ಮ ಆಶೀರ್ವಾದ, ಪ್ರೀತಿ ನಿಮ್ಗೆ ಎಲ್ಲ ಕೊಡ್ತಾ ಇದ್ದೀರಾ. ನಮ್ಗೆ ಬಹಳ ಒಂದು ಸಂತೋಷದ ವಿಷಯ. ಹಾಗೆ ತಮ್ಗೆಲ್ಲರಿಗೂ ಕೂಡ ಧನ್ಯವಾದಗಳು. ಸ್ನೇಹಿತರೆ, ನಾನು ಇವತ್ತು ಹೇಳ್ತಾ ಇರುವ ವಿಚಾರ, ಇವತ್ತಿನ ಕಾರ್ಯಕ್ರಮ ವಿಷಯ, ಇವತ್ತು ಯುವಕರು ಕುಳಿತುಕೊಂಡು ನೋಡುವಂತ ಕಾರ್ಯಕ್ರಮ. ಏನ್ ಹೇಳಿ? ಇವತ್ತು ಯುವಕರು ಕುಳಿತುಕೊಂಡು ನೋಡುವಂತ ಕಾರ್ಯಕ್ರಮ ಯಾವುದಪ್ಪ? ಆ ಕಾರ್ಯಕ್ರಮ ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರ ಬಗ್ಗೆ. ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರ ಬಗ್ಗೆ ಇನ್ನೇನು 3ನೇ ತಾರೀಕು ದಿನ ಅವರು ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ. ನೋಡಿ, ಈ ಪದವನ್ನ ಕೇಳ್ಬೇಕಾದ್ರೆ ಎಷ್ಟು ಖುಷಿ ಆಗತ್ತೆ, ಎಷ್ಟು ಆನಂದ ಆಗತ್ತೆ. ನಿಜವಾಗ್ಲೂ ಈ ಪದವನ್ನ ಕೇಳ್ಬೇಕು ಅಂದ್ರೆ ಪ್ರಮಾಣ ವಚನವನ್ನ ಸ್ವೀಕರಿಸಬೇಕಾದ್ರೆ ಎಷ್ಟು ಖುಷಿ ಆಗುತ್ತೆ ಅಂತ. ಸ್ನೇಹಿತರೆ, ಒಂದನ್ನ ತಾವು ಅರ್ಥ ಮಾಡ್ಕೊಳ್ಳಿ. ಯಾವುದಕ್ಕೂ ನಾವು ಸಮಯವನ್ನ ಕುಡಿತೀವೋ, ಯಾವುದಕ್ಕೂ ಸಮಯದ ಮೌಲ್ಯವನ್ನ ಅರ್ಥ ಆಗುತ್ತೋ, ಖಂಡಿತವಾಗ್ಲೂ ನಾವು ಜೀವನದಲ್ಲಿ ಯಶಸ್ವಿ ಆಗ್ತೀವಿ ಅನ್ನೋದಕ್ಕೆ ಮತ್ತೊಂದು ಉದಾಹರಣೆ ಇವತ್ತು ರಾಜಕಾರಣದಲ್ಲಿ, ಅದು ಡಿ.ಕೆ. ಶಿವಕುಮಾರ್ ಅವರು. ಜೊತೆಗೆ ಅವರ ಸೋದರರ ಸಂಬಂಧ ಹೇಗಿರಬೇಕು ಅನ್ನೋದನ್ನು ಕೂಡ ವಿಶೇಷವಾಗಿ ತಿಳಿಸಿರುವಂತ ಸಮಾಜಕ್ಕೆ, ದೇಶಕ್ಕೆ, ರಾಜ್ಯಕ್ಕೆ. ಯಾಕೆಂದ್ರೆ ಇವತ್ತು ಅಣ್ಣ ತಮ್ಮಂದಿರು ಅಂದ್ಮೇಲೆ ಇವತ್ತು ಸಂಸಾರದ ಗೊಂದಲದಲ್ಲಿ ಇವತ್ತು ಬೇರೆ ರೀತಿಯಾದಂತ ಮನಸ್ತಾಪಗಳು ಉಂಟಾಗುವಂತ ವಿಚಾರ. ಜೊತೆಗೆ ಇವತ್ತು ನನ್ನ ಅಣ್ಣ ಸಿಎಂ ಆಗ್ಬೇಕು, ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋದನ್ನು ಕೂಡ ಕನಸು ಕಟ್ಟು, ಬರೀ ಕನಸು ಮಾತ್ರ ಅಲ್ಲ, ಹಗಲಿರುಳು ದುಡಿದು ಇವತ್ತು ಅವ್ರದ್ದು ಕೂಡ ಒಂದು ಪಾಲಿದೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಇಲ್ಲಿ 2 ಅರ್ಥವನ್ನ ಸೂಚಿಸುತ್ತೆ ಸ್ನೇಹಿತರೆ. ಒಂದು, ಅಣ್ಣ ತಮ್ಮಂದಿರು ಯಾವ ರೀತಿಯಾಗಿ ಇರಬೇಕು ಅನ್ನೋದನ್ನು ಕೂಡ ಒಂದು ಉದಾಹರಣೆ. ಜೊತೆಗೆ ಇವತ್ತು ನಾವು ತಾಳ್ಮೆಯಿಂದ ಏನೆಲ್ಲಾ ಕೆಲಸ ಮಾಡಿದ್ರೆ ನಾವು ಯಶಸ್ವಿಯನ್ನ ಹಾದಿ ಹಿಡಿತೀವಿ ಅನ್ನೋದನ್ನು ಕೂಡ ಒಂದು ರಾಜಕೀಯ ವಿಚಾರದಲ್ಲಿ ಅಷ್ಟೇ ಅಲ್ಲ, ಬೇರೆ ಒಂದು ವಿಚಾರವನ್ನ ಆಗಿರ್ಬೋದು. ಇವತ್ತು ಕೆಳಮಟ್ಟದಿಂದ ದೊಡ್ಡ ಮಟ್ಟದವರೆಗೂ ಇವತ್ತು ಎಲ್ಲಾರು ಅಧಿಕಾರಿ ವರ್ಗದವರು ಆಗಿರ್ಬೋದು. ಇವತ್ತು ಕೆಲವೊಬ್ಬರಿಗೆ ಆಸೆಗಳಿರುತ್ತೆ, ನಾನು ಸಿಎಂ ಕಾರ್ ಡ್ರೈವರ್ ಆಗ್ಬೇಕು, ಅಥವಾ ನಾನೊಬ್ಬ ದೊಡ್ಡ ಅಧಿಕಾರಿ ಆಗ್ಬೇಕು, ಅಥವಾ ನಾನೇನು ಯಾವುದೇ ಕೆಲಸವನ್ನ ಇವತ್ತು ಶ್ರೇಷ್ಠ ಕೆಲಸವನ್ನು ಗುರುತಿಸುವುದೇ ಅದು ಭಾರತ. ಯಾವುದೇ ಒಂದು ಕೀಳು ಕೆಲಸ ಅಂತ ಎಲ್ಲೋ, ಆದ್ರೆ ನಮ್ಮ ಮನಸ್ಥಿತಿಗಳು ಆ ಕೀಳು ಕೆಲಸ ಅಂತ ಅನ್ಕೊಂಡು ಆ ಸಮಯಕ್ಕೆ ನಾವು ಸರಿಯಾದ ಬೆಲೆಯನ್ನ ಕೊಡದೇ ಇದ್ದಾಗ ಮಾತ್ರ ಆ ಕೆಲಸ ಕೀಳಾಗಿ ಕಾಣುತ್ತೆ. ಯಾಕೆಂದ್ರೆ ಇವತ್ತು ತಾವು ನೋಡ್ಬೋದು, ಇವತ್ತು ನಮ್ಮ ಭಾರತ ದೇಶದ ರಾಷ್ಟ್ರಪತಿ ಮುರ್ಮು ಅವರು ಎಷ್ಟು ವಿಶೇಷ ವ್ಯಕ್ತಿಯಾಗಿ ಇವತ್ತು ಏನ್ ಆಗಿದ್ದಾರೆ ಅನ್ನೋದು ತಮಗೆ ಗೊತ್ತಿರುವಂತ ವಿಚಾರ. ಹಾಗಾಗಿ ಸಮಯಕ್ಕೆ ಕೊಟ್ಟಿರುವ ಬೆಲೆ, ಸಮಯಕ್ಕೆ ಕೊಟ್ಟಿರುವ ಒಂದು ಅರ್ಥವಾದಂತ ಟೈಮಿಂಗ್ ಅನ್ನ ಅವರು ಬಳಸ್ಕೊಂಡಿದ್ದಾರಲ್ಲ, ನಿಜವಾಗ್ಲೂ ಖುಷಿ ಆಗುತ್ತೆ. ಅದೇ ರೀತಿಯಾಗಿನೂ ಇವತ್ತು ತಡಬಡಿಸದೇನೆ ಈ ಹಿಂದೆನೆ 2 ತಿಂಗಳು ಅಥವಾ 1 ತಿಂಗಳ ಹಿಂದೆನೆ ಏನು ತಳಪತಿ ವಿಜಯ್, ಖ್ಯಾತ ಚಲನಚಿತ್ರ ನಟನು ಕೂಡ ಸಿಎಂ ಆಗ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಒಂದು ತಾಳ್ಮೆ. ಯಾಕೆ ತಾಳ್ಮೆ? ಇವತ್ತು ಸಿಎಂ ಆಗುದನ್ನ ಮಾತ್ರ ತಾವುಗಳ ನೋಡ್ಬೇಡಿ, ಸಿಎಂ ಆಗಿರುವ ಹಿಂದಿರುವ ನೋವನ್ನ ನೋಡಿ, ಅವರ ಪರಿಶ್ರಮವನ್ನ ನೋಡಿ, ಅದನ್ನ ಮಾತ್ರ ತಾವು ಉದಾಹರಣೆಯಾಗಿ ತಗೋಬೇಡಿ. ಯಾಕೆಂದ್ರೆ ಒಂದು ಸಣ್ಣ ಉದಾಹರಣೆಯನ್ನ ನಾವು ಹೇಳ್ತೀವಿ. ಇವತ್ತು ನೀವು ಏನು ಗಣಿತದಲ್ಲಿ ಬಂದಾಗ ಅಥವಾ ಯಾವುದೋ ಒಂದು ಸಮಾಜದಲ್ಲಿ ಬಂದಾಗ ತಾವು ನೋಡ್ಬೇಕು ಈ ವಿಷಯ ಕುರಿತಾಗಿ. ಎಲ್ಲವನ್ನು ನೀಟಾಗಿ ಓದಿದಾಗ ಎಲ್ಲೋ ಒಂದು ಕಡೆ ಒಂದು ಶಬ್ದವನ್ನ ತಪ್ಪಿದಾಗ ಇಡೀ ಪುಸ್ತಕವನ್ನೇ ತಪ್ಪಾಗಿದೆ ಅನ್ನೋದಲ್ಲ, ಆ ಹಿಂದಿರೋ ಶಬ್ದಗಳನ್ನು ಓದಿರ್ತಾನೆ. ಒಂದು ಶಬ್ದ ತಪ್ಪಂತ ಅನ್ನಲ್ಲ, ಇಡೀ ಶಬ್ದಗಳೇ ತಪ್ಪಂತ ಅಂತಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ಆನೆ ನಡಿಬೇಕಾದ್ರೆ ನಾಯಿಗಳು ಬಗಳ್ತಾ ಇರುತ್ತೆ. ಹಾಗಾಗಿ ನಿಮ್ಮ ಜೀವನದಲ್ಲೂ, ಪ್ರತಿಯೊಬ್ಬರ ಜೀವನದಲ್ಲೂ ಹಾಗೆ ಇರುತ್ತೆ. ಎಷ್ಟೋ ಇಷ್ಟಿಗೆ ಸಿಎಂ ಸ್ಥಾನಕ್ಕೆ ಬರ್ಬೇಕಾದ್ರೆ ಡಿ.ಕೆ. ಶಿವಕುಮಾರ್ ಅವರು ಎಷ್ಟೋ ನಾಯಿಗಳ ಬಗಳಿದ್ರು ಸಹ ಇವತ್ತು ಏನಾದ್ರು ಅನ್ನೋದು ಕೂಡ ತಾವು ಮರಿಬೇಡಿ. ಹಾಗಾಗಿ ನಿಮ್ಮ ಜೀವನದಲ್ಲಿನೂ ಕೂಡ ಆ ರೀತಿಯಾಗಿ ಅಕ್ಕಪಕ್ಕನು, ಮನೆಯಲ್ಲಿನೋ ಅಥವಾ ಶತ್ರುಗಳನ್ನು ಯಾರೋ ಒಬ್ರು ಇದ್ದೇ ಇರ್ತಾರೆ. ಅಂತದನ್ನ ನೀವು ಖುಷಿಯಾಗಿ ಸ್ವೀಕರಿಸ್ಕೊಂಡು ಅದೊಂದು ಚಾಲೆಂಜ್ ಆಗಿ ತಗೊಂಡಿದ್ದಕ್ಕೆ ಇವತ್ತು ಅವರು ಸಿಎಂ ಆಗಿದ್ದು. ಯಾಕೆಂದ್ರೆ ಒಂದು ಸಣ್ಣ ಕೋಳಿ ಫಾರ್ಮ್ ಅನ್ನ ಇಟ್ಕೊಂಡು ಬೆಂಗಳೂರಲ್ಲಿ ಇವತ್ತು ಸಿಎಂ ಆಗ್ತಾರೆ ಅನ್ನೋದಕ್ಕೆ ಕೂಡ ಮೂಲ ಉದಾಹರಣೆ ಸ್ನೇಹಿತರೆ. ಸೊ ತಾವೆಲ್ಲ ಯಾರು ಡಿ.ಕೆ. ಶಿವಕುಮಾರ್ ಅವರ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ, ತಾವೆಲ್ಲ
ಎಲ್ಲರೂ ಅಭಿನಂದನೆಗಳನ್ನ ಮತ್ತು ಅವ್ರಿಗೆ ವಿಶ್ ಯಾರು ಮಾಡೋರಿದ್ರಿ ನಮ್ಮ PMTV ಕರ್ನಾಟಕದಲ್ಲಿ ಕಾಮೆಂಟ್ ಮಾಡಿ ನಾವು ಖಂಡಿತವಾಗ್ಲು ಮುಟ್ಟಿಸುವಂತ ವ್ಯವಸ್ಥೆ ಮಾಡ್ತೀವಿ ಅಂತಾನು ಹೇಳ್ತೀನಿ ಸ್ನೇಹಿತರೆ. ನೀವು ಯಾರೆಲ್ಲ CM ಇಂದ ಏನೆಲ್ಲ ಅನುಕೂಲತೆ ತಗೋಬೇಕು, ಯಾವ ರೀತಿ ಮುಂದುವರಿಸಬೇಕು, ರಾಜ್ಯವನ್ನ ಹೆಂಗೆ ಮುಂದುವರಿಸಬೇಕು ಅನ್ನೋದನ್ನ ಕುರಿತಾಗಿ ಈ ಕಾರ್ಯಕ್ರಮ ಒಂದು ಇನ್ಸ್ಪೈರ್ ಕಾರ್ಯಕ್ರಮ ಆಗಿ ಒಂದು 2-3 ನಿಮಿಷ ತಮ್ಮ ಮುಂದೆ ಹೇಳ್ತೀವಿ. ಈ DK ಶಿವಕುಮಾರ್ ಅವ್ರ ಬಗ್ಗೆ ಈ ವಿಶೇಷ ಕಾರ್ಯಕ್ರಮವನ್ನ 2-3 ನಿಮಿಷ ಕೊಟ್ಟಿದ್ದೀವಿ. ಇಂಥದ್ದೊಂದು ವಿಶೇಷ ಕಾರ್ಯಕ್ರಮ ಮತ್ತೊಂದು ತರ್ತೀವಿ. ಮತ್ತೆ ಸಿಗ್ತೀನಿ. ನಿಮ್ಮ GK ಮಂಜುನಾಥ್. ನಮಸ್ಕಾರ.